ನಮಸ್ಕಾರ. ನನ್ನ ಹೆಸರು ಉದಯಶಂಕರ್ ಅಂತೇಳಿ. ನಾನು ಸಣ್ಣ ವಿತರಕ ಚಲನಚಿತ್ರ. ಏನಾಗಿದೆ ಅಂದರೆ ಇವತ್ತು ಪರಿಸ್ಥಿತಿ ಥಿಯೇಟರ್ಗಳ ಅಭಾವದಿಂದ ತುಂಬ ಸಮಸ್ಯೆ ಆಗ್ತಿದೆ ಸಣ್ಣ ಸಣ್ಣ ವಿತರಕರಿಗೆ. ಅದು ಅಲ್ಲದೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ತರ್ತೀವಿ. ಇಲ್ಲಿ ಥಿಯೇಟರ್ಗಳನ್ನ ಕೊಡೋದಕ್ಕೆ ತುಂಬ ಸಮಸ್ಯೆ ಆಗ್ತಾಯಿದೆ, ಸಮಸ್ಯೆ ಮಾಡ್ತಿದೆ. ಏನಪ್ಪ ಅಂದರೆ ಈ ಮಧ್ಯಸ್ಥಿಕೆ ವಹಿಸೋಕ್ಕಂಥ ವ್ಯಕ್ತಿಗಳು ಏನು ಥಿಯೇಟರ್ ಮಾಲೀಕರು ಏನು ಮ್ಯಾನೇಜ್ಮೆಂಟ್ ಇದೆ ಅಥವಾ ಯಾರು ನೋಡ್ಕೋತಿದ್ದಾರೆ ಅವ್ರ ಜೊತೆ ಶಾಮೀಲಾಗಿ ಥಿಯೇಟರ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಸುಮಾರು ನೋಡಿ ABM ಒಳಗೆ 9 ಸ್ಕ್ರೀನ್ ಇದೆ. ಆ 9 ಸ್ಕ್ರೀನಲ್ಲಿ 5 ಸ್ಕ್ರೀನು ಖಾಲಿ ಇದೆ. ಅವ್ರು ಆದರೂ ಕೊಡ್ತಾ ಇಲ್ಲ. ಯಾಕಂದರೆ ಅವ್ರಲ್ಲಿ ಯಾರು ಇದ್ದಾರೆ ಅವ್ರಿಗೆ ಲಂಚ ಕೊಡಬೇಕಂತೆ, ಈಗೆಲ್ಲ ನಡೀತಾ ಇದೆ. ಇದರಿಂದ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲೆಲ್ಲ ಹಿಂಗೆ ಆಗ್ತಿದೆ. ಎಲ್ಲ ಕಡೆ ಈಗ ಬರೀ ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಳೋಂಥದ್ದು. ಈಗ ನಾವು ಸಣ್ಣ ಪುಟ್ಟ ಬಂಡವಾಳ ಹಾಕಿ ತಂದಿರ್ತೀವಿ, ನಾವು 4 ಕಾಸು ಮಾಡ್ಕೊಳ್ಳೋಂಥ ಇವ್ರು ನಮ್ಮನ್ನು ಕಿತ್ಕೊಂಡು ತಿಂತಾಯಿದ್ದರಿಂದ ಇವು ಏನು ಮಾಡೋಕ್ಕಾಗತ್ತೆ? ಇವರು ಇಷ್ಟೊಂದು ಸಮಸ್ಯೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣದಲ್ಲಿ ನಮಗೆ ಸಿನಿಮಾ ಹಾಕೋಕ್ಕೆ ಅವಕಾಶ ಕೊಡ್ತಿಲ್ಲ. ತುಂಬ ಸಮಸ್ಯೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬಂಡವಾಳ ಹಾಕ್ದವ್ರು ಎಲ್ಲೋ ಇರ್ತಾರೆ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಎಲ್ಲೋ ಇರ್ತಾರೆ. ಆದರೆ ಇಲ್ಲಿ ಬರೀ ಯಾರು ವ್ಯವಸ್ಥಾಪಕರು ಯಾರು ನೋಡ್ಕೋತಾ ಇದ್ದಾರೆ ಇವರು ಲಂಚಕ್ಕೆ ಬೇಡಿಕೆ ಇಡ್ತಾರೆ. ನೇರವಾಗಿ ಕೇಳಲ್ಲ. ಆದರೆ ಇವರು ಬೇರೆ ಇನ್ನೊಬ್ಬರ ಮುಖಾಂತರದಿಂದ ಮಧ್ಯಸ್ಥಿಕೆ ವಹಿಸೋರ್ನ ಮೀಡಿಯೇಟರಿಂದ ವಸೂಲಿ ಮಾಡಿ ಅವರು ಮೀಡಿಯೇಟರ್ ಇವರಿಗೆ ಒಪ್ಪಿಗೆ ಕೊಟ್ಟರೆ ಹಾಕೋ ಚಲನಚಿತ್ರ ಯಾವ ಚೆನ್ನಾಗಿ ನಡೀತು ಅಂಥ ಚಿತ್ರನ ಕಿತ್ತಾಕ್ಬಿಟ್ಟು ಬೇರೆ ವಸ್ತುಗಳು ಕೊಡ್ತಾರೆ. ಇದೆಲ್ಲ ನಡೀತಾ ಇದೆ. ಇಂಥದ್ದೆಲ್ಲ ತೊಲಗಬೇಕು, ಇಂಥೆಲ್ಲ ಓಡಿಸ್ಬೇಕು. ಚಲನಚಿತ್ರ ಮಂಡಳಿ ಕೂಡ ಇದ್ರ ಕಡೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಈಗ ಹೊಸದಾಗಿ ಆಯ್ಕೆಯಾಗಿ ಬಂದ ಜಯಮಾಲಾ ಮೇಡಮ್ ಅವರು ಈ ಕಡೆ ಸ್ವಲ್ಪ ಒಂಚೂರು ಗಮನ ಕೊಡಬೇಕು. ಯಾಕಂದರೆ ಚಿತ್ರೋದ್ಯಮ ತುಂಬ ನಶಿಸ್ತಾ ಹೋಗ್ತಾ ಇದೆ. ಯಾಕಂದ್ರೆ ಬೆಳವಣಿಗೆ ಆಗಬೇಕಾಯಿತು. ಪ್ಯಾನ್ ಇಂಡಿಯಾ ಅಂತೀವಿ. ಇವತ್ತು ಪ್ಯಾನ್ ಇಂಡಿಯಾ ಇರಬೇಕಾದ್ರೂ ಇದು ತುಂಬ ಸಮಸ್ಯೆಗಳಿದೆ, ಭಾಳಷ್ಟು ಇದೆ. ಯಾಕಂದ್ರೆ ಈ ಸಮಸ್ಯೆಯಿಂದ ಬಗೆಹರಿಸಬೇಕಾಗಿತ್ತು, ಇದುವರೆಗೂ ಬಗೆಹರಿಸಿಲ್ಲ. ಸಾಮಾನ್ಯವಾಗಿ ಏನಾಗಿದೆ ಅಂದರೆ ಸಿನಿಮಾದವರಿಗೆ ಯಾವುದೇ ರೀತಿಯ ಒಂದು ಗ್ಯಾರಂಟಿ, ಯಾರು ಏನು ಬೇಕಾದ್ರೂ ಆಗ್ಬೋದು, ಯಾವ ಪರಿಸ್ಥಿತಿ ಏನು ಬೇಕಾದ್ರೂ ಅಂಥ ಪರಿಸ್ಥಿತಿ ಆಗಿದೆ. ಹಾಗಾಗಿ ದಯಮಾಡಿ ಯಾರು ಬಂಡವಾಳ ಹಾಕಿದ್ದೀರಿ ಸಿನಿಮಾ ಎಲ್ಲ ಥಿಯೇಟರ್ಗಳಲ್ಲಿ ವೀಕ್ಷಣೆಗೆ ಅವಕಾಶ ಕೊಡಬೇಕು. ಪ್ರೇಕ್ಷಕರು ಬರ್ತಾರೆ, ಜನ ಬರ್ತಾರೆ, ಸಿನಿಮಾ ಅಭಿವೃದ್ಧಿ ಹೊಳುತ್ತೆ. ಆದರೆ ಈ ಸಿನಿಮಾ ಅಭಿವೃದ್ಧಿ ಹೊಳೋದಕ್ಕೆ ಕಾರಣ ಯಾರು? ಪ್ರೇಕ್ಷಕರು. ಸಾಲದಕ್ಕೆ ಟೆಲಿವಿಷನ್ಗಳಿಗೆ ಏನಾಗಿದೆ, TV ಮಾಧ್ಯಮದಲ್ಲಿ ಇವತ್ತು ಪರಿಸ್ಥಿತಿ ಧಾರಾವಾಹಿಗಳು ಲೆಕ್ಕವಾಗಿ ಬರೀ ಧಾರಾವಾಹಿಗಳೇ ಬರ್ತಾ ಇದೆ. ಅರ್ಧ ಗಂಟೆಗೆ ಒಂದೊಂದು, ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಧಾರಾವಾಹಿ, ತಿರ್ಗಾ ಮತ್ತೆ ರಾತ್ರಿವರೆಗೂ ಧಾರಾವಾಹಿ. ಈ ಧಾರಾವಾಹಿಯಿಂದ ಮನೆಯಲ್ಲಿ ಮಹಿಳೆಯರಾಗಲಿ ತುಂಬ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ.